ಬೀದರ್ ಜಿಲ್ಲಾ ಕಾಂಗ್ರೆಸ್ ಘಟಕದಲ್ಲಿ ಅತೃಪ್ತಿ ಬಹಿರಂಗವಾಗಿದ್ದು ಕಾಂಗ್ರೆಸ್ ಅತೃಪ್ತರಿಂದ ಖರ್ಗೆ ಭೇಟಿಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಬೀದರ್ ಖಾಸಗಿ ಹೋಟೆಲ್ನಲ್ಲಿ ಈ ಸಂಬಂಧ ಅತೃಪ್ತರು ಸಭೆಯನ್ನ ಕರೆದಿದ್ದಾರೆ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಿಕ್ಕೆ ನಿರ್ಧಾರವನ್ನ ಮಾಡಿರುವಂಥದ್ದು. ಬೀದರ್ ಖಾಸಗಿ ಹೋಟೆಲ್ನಲ್ಲಿ ಅತೃಪ್ತರು ಸಭೆ ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬೀದರ್ ಜಿಲ್ಲಾ ಕಾಂಗ್ರೆಸ್ ಘಟಕದಲ್ಲಿ ಸಂಭವಿಸಿರುವಂತಹ ಅತೃಪ್ತಿ ಇದು. ಜಿಲ್ಲಾ ಕಾಂಗ್ರೆಸ್ ಘಟಕದಲ್ಲಿ ಅತೃಪ್ತಿ ಭುಗಿಲೆದ್ದಿದೆ. ಎಲ್ಲವೂ ಸರಿ ಇಲ್ಲ ಬೀದರ್ನ ಜಿಲ್ಲಾ ಕಾಂಗ್ರೆಸ್ ಪಾಳ್ಯದಲ್ಲಿ. ಹಾಗಾಗಿ ಎದ್ದಿರುವಂತಹ ಅತೃಪ್ತಿಯನ್ನ ಶಮನ ಮಾಡಬೇಕು ಅಂತಂದ್ರೆ ಸ್ವತಃ ಖರ್ಗೆ ಅವರ ಬಳಿಯೇ, ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿಯೇ ಈ ವಿಷಯವನ್ನ ಕೊಂಡೊಯ್ಯಬೇಕು ಅನ್ನುವಂಥ ನಿರ್ಧಾರಕ್ಕೂ ಕೂಡ ಬರಲಾಗಿದೆ. ಈ ಸಂಬಂಧ ಬೀದರ್ ಖಾಸಗಿ ಹೋಟೆಲ್ನಲ್ಲಿ ಅತೃಪ್ತರು ಸೇರಿ ಸಭೆಯನ್ನ ನಡೆಸಿದ್ದಾರೆ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಗೆ ಅತೃಪ್ತರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಯಾಕೆ ಒಂದು ಕಡೆ ಅಸಮಾಧಾನದ ಹೊಗೆ ಆಡ್ತಾ ಇದೆ, ಸ್ಥಳೀಯ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಯಾಕೆ ಅಂತ ನೋಡ್ತಾ ಹೋದ್ರು. ಇಲ್ಲಿ ಮೂಲ ಹಾಗೂ ವಲಸಿಗರು ಅನ್ನುವಂಥದ್ದು ಈ ಸದ್ಯಕ್ಕೆ ಈ ಅಸಮಾಧಾನ ಕಾರಣ ಆಗ್ತಾ ಇದೆ. ಮೂಲ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸಲಾಗ್ತಾ ಇದೆ. ಸ್ಥಳೀಯ ಮಟ್ಟದಲ್ಲಿ ಬೀದರ್ನ ಒಂದು ಕಾಂಗ್ರೆಸ್ ಘಟಕದಲ್ಲಿ ಮೂಲ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನುವಂಥ ಆಕ್ರೋಶ ಅತೃಪ್ತರಿಂದ ವ್ಯಕ್ತವಾಗ್ತಾ ಇದೆ. ಸರ್ಕಾರಿ ಕಚೇರಿಗಳಲ್ಲಿ ಸ್ವಪಕ್ಷೀಯರ ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಬಿಜೆಪಿ ನಾಯಕರ ಕೆಲಸಗಳು ಮಾತ್ರವೇ ಆಗ್ತಾ ಇವೆ. ಹೀಗಂತ ತೀವ್ರ ಬೇಸರವನ್ನು ಹೊರಹಾಕ್ತಾರೆ. ಒಂದು ಕಡೆ ಸಚಿವ ಈಶ್ವರ್ ಖಂಡ್ರೆ ಅವರ ಕಾರ್ಯವೈಖರಿಗೂ ಕೂಡ ಅತೃಪ್ತರು ಬೇಸರವನ್ನು ಹೊರಹಾಕಿದ್ದಾರೆ. ಈಶ್ವರ್ ಖಂಡ್ರೆಯಿಂದಾಗಿ ಹೊಂದಾಣಿಕೆ ರಾಜಕೀಯ ನಡೀತಾ ಇದೆ. ಖಂಡ್ರೆ ವಿರುದ್ಧ ಖರ್ಗೆಗೆ ಈ ಸಂಬಂಧ ದೂರನ್ನು ನೀಡುವುದಕ್ಕೆ ನಿರ್ಧಾರವನ್ನು ಕೂಡ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಈ ಅಸಮಾಧಾನಕ್ಕೆ, ಈ ಅತೃಪ್ತಿಗೆ ಕಾರಣ ಅಂತಂದರೆ ಮೂಲ ಕಾಂಗ್ರೆಸ್ಸಿಗರನ್ನ ಅಲ್ಲಿ ಕಡೆಗಣಿಸಲಾಗ್ತಾ ಇದೆ ಅನ್ನುವಂಥ ವಿಚಾರವನ್ನೇ ಮುಂದಿಟ್ಟುಕೊಂಡು ಈ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಅತೃಪ್ತರು ಮುಂದಾಗಿದ್ದಾರೆ. ಏನೇ ನಮ್ಮ ಕಾರ್ಯಕರ್ತರಿಗೆ ಮಾನ್ಯತೆ ಸಿಗ್ತಾ ಇಲ್ಲ. ಇವತ್ತು ಇವ್ರದೆಲ್ಲ ನಮ್ದು ಇವ್ರದೆಲ್ಲ ಅನಿಸಿಕೆ ಇದೆ. ಅದಕ್ಕೆ ನಾವು ಇದು ಹೋರಾಟ ಮುಖಾಂತರ ನಮ್ಮ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳು ಪ್ರಭು ಚವ್ಹಾಣ್ ಬೀದರ್ ಸೌದೆಗೂರು ನಮಗ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸಹಾಯ ಮಾಡಿದಾರ ಅಂತ ಹೇಳಿದ್ದು 100% 1000% ಸತ್ಯ ಮಾತು. ಅದರಲ್ಲೇ ನೇರಳೆ ಅಲ್ಲಿ ನಮ್ಮ ಕಾರ್ಯಕರ್ತರು ಏನು ಮಾಡಿದ್ರು ಅಂತ ಇದು ಒಂದು ಯಜ್ಞ ಆದಂಥ ಪ್ರಶ್ನೆ. ಇವತ್ತು ಕಾರ್ಯಕರ್ತರು ಪಾಪ ಅಲ್ಲಿ ಮಾಡಿದ್ದಾರೆ. ಇವತ್ತು ಎಲ್ಲ ಕಡೆ ಲೀಡ್ಸ್ ಆಯ್ತು ಸರ್, ಇವತ್ತೆಲ್ಲ ಮಾಡಬೇಕಾಯ್ತು. 2019 ನಮ್ಮ ಸ್ನೇಹಿತರಂತ ಈಶ್ವರ್ ಖಂಡ್ರೆ ಚುನಾವಣೆ ನಿಂತಿರು. ಏನಾಯ್ತು? ನಾವು ಹುಮ್ನಾಬಾದ್ದಾಗೆ 2018 ನಾನು 30,000 28,000 ಗೆಲ್ತೀನಿ. ಅಲ್ಲಿ 30,000 ಲೀಡ್ ಹೋಗ್ತದೆ ಬಿಜೆಪಿ. ಸ್ವಲ್ಪ ನೀವು ಕ್ಯಾಲ್ಕುಲೇಷನ್ ಮಾಡಿ. ಸ್ವತಃ ಈಶ್ವರ್ ಖಂಡ್ರೆ ಅವ್ರ ಕ್ಯಾಂಡಿಡೇಟ್ ಇದ್ದಾಗ 25,000 ಲೀಡು ಭಾರತೀಯ ಜನತಾ ಪಕ್ಷ ಇದೇ ಬಾಲ್ಕಿಲಿಂದ ಹೋಗಿದ್ದೇನೆಲ್ಲ ಸ್ಟೆಟಿಕ್ಸ್ ತೆಗೆದು ನೋಡಿರ್ಬೇಕಾದ್ರೆ. ಎಂಪಿದಾಗ ಬಿಜೆಪಿದವ್ರ ಕಾರಣ ಅಂತ ನಾವು ಹೇಳ್ತಾ ಇಲ್ಲ, ಅವ್ರು ಆಲ್ರೆಡಿ ಹೇಳಿದಾರೆ. ನಾನೇನು ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಕೂಡಿ ಇಲ್ಲಿ ಕೇಳಿ, ನಾವೆಲ್ಲರೂ ಕೂಡಿ ಇವತ್ತು ಪಕ್ಷ ಹೋರಾಟ ಮಾಡಿ ನಾವೆಲ್ಲರೂ ಕೂಡ ಇಡೀ ಬೀದರ್ ಜಿಲ್ಲೆ, ನಾನು ಒಬ್ಬನೇ ಅಲ್ಲ 6-8 ಕ್ಷೇತ್ರಗಳು ಬರ್ತವೆ, ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಶ್ರಮ. ಇವತ್ತ ನಮ್ಮ ಇವ್ರು ಯಾರು ಸಾಗರ್ ಖಂಡ್ರೆ ಅವ್ರು ಗೆಲ್ಲಬೇಕಾಯ್ತು, ಎಲ್ಲರೂ ಸಹಕಾರ ಇದೆ. ನಾನು ಒಬ್ಬನೇ ಅಂತಲ್ಲ. ಇವತ್ತು ನೀವು ಮಾಧ್ಯಮ ಸ್ನೇಹಿತರು ಪದೇ ಪದೇ ಕೇಳ್ತಾ ಇದ್ರಿ ಬೀದರ್ ಮೀಟಿಂಗ್ ಬಂದಾಗ, ಸರ್ ಹುಮ್ನಾಬಾದಲ್ಲಿ ಎಷ್ಟು ಲೀಡ್ ಕೊಡ್ತೀರಿ, ಹುಮ್ನಾಬಾದಲ್ಲಿ ಎಷ್ಟು ಲೀಡ್ ಕೊಡ್ತೀರಿ ಅಂತ ಪದೇ ಪದೇ ಕೇಳಿದ್ರಿ ನೀವು. ಯಾಕಂತ ನನಗೆ ಅರ್ಥ ಆಗಿದ್ದಿಲ್ಲ. ಇವತ್ತು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, 27,000 ಲೀಡ್ ಕೊಟ್ಟಿದ್ದೀವಿ ಹುಮ್ನಾಬಾದಲ್ಲಿ. ಕೊಟ್ಟಿದ್ದೀವಿ ತಾನೆ. ನಾವು ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಪ್ರಮಾಣಕ್ಕೆ ಮಾಡ್ತೀವಿ ಅಂದ್ರೆ ಮಾಡ್ತೀವಿ, ಮಾಡಲ್ಲ ಅಂದ್ರೆ ಮಾಡಲ್ಲ. ಇದು ಒಂದೇ. ಬೀದರ್ ಡಿಸ್ಟಿಕ್ನಲ್ಲಿ ಏನೇ ನಮ್ಮ ಕಾರ್ಯಕರ್ತರಿಗೆ ಮಾನ್ಯತೆ ಸಿಗ್ತಾ ಇಲ್ಲ. ಇವತ್ತು ಇವ್ರದೆಲ್ಲ ನಮ್ದು ಇವ್ರದೆಲ್ಲ ಅನಿಸಿಕೆ ಇದೆ. ಅದಕ್ಕೆ ನಾವು ಇದು ಹೋರಾಟ ಮುಖಾಂತರ ನಮ್ಮ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳು ಗಮನಕ್ಕೆ ಸೆಳೀಬೇಕು, ಇದು ಸರಿಪಡಿಸಬೇಕು ಅಂತ ಇದು ಹೋರಾಟ ಮಾಡ್ತಾ ಇದ್ದಾರೆ. ನಾನು ಸ್ವತಃ ಈಶ್ವರ್ ಖಂಡ್ರೆ ನಾನು ಜೊತೆಲೇ ಇದ್ದೀವಿ. DK ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗಿದ್ದೆವು, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿದ್ದೆವು. ಎಲ್ಲ ಹತ್ರ ನಿಜ ಹೇಳಿದ ನಿಜ. ನಮಗೆ ಅವರಾದ ಪ್ರಭು ಚವ್ಹಾಣ್ ಬೀದರ್ ಸೌದೆಗೂರು ನಮಗ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸಹಾಯ ಮಾಡಿದಾರ ಅಂತ ಹೇಳಿದ್ದು 100%. ಅದೇ ರೀತಿಯಾಗಿ ಈ ಸಭೆಗೆ ಆಗಮಿಸಿದಂತ